ಸೊ ಸ್ಟೋನಿ ಬ್ರೂಕ್ ಪಾರ್ಟಿಗೆ ನಟ ಚಿಕ್ಕಣ್ಣ ಈಗ ಸಾಕ್ಷ್ಯ ಆಗ್ತಾ ಇರೋದು. ಯಾಕೆ ಅಂತಂದ್ರೆ ಹತ್ಯೆಗೂ ಮುನ್ನ ಹತ್ಯೆಯ ನಂತರ ನಡೆದಂತಹ ಪಾರ್ಟಿ ಇದು. ವೆರಿ ಇಂಟ್ರೆಸ್ಟಿಂಗ್. ಹತ್ಯೆಯ ನಂತರದ ಪಾರ್ಟಿಯಲ್ಲಿ ನಟ ಚಿಕ್ಕಣ್ಣ ಕೂಡ ಭಾಗಿಯಾಗಿರ್ತಾರೆ. ಸೊ ಪಾರ್ಟಿ ಮಾಹಿತಿಯನ್ನ ನೀಡಲು ಈಗ ಚಿಕ್ಕಣ್ಣ ಅವರಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ನಟ ಚಿಕ್ಕಣ್ಣಗೆ ನೋಟಿಸ್ ಬೆನ್ನಲ್ಲೇ ಮಹಜರ್ನಲ್ಲಿ ಈಗ ಚಿಕ್ಕಣ್ಣ ಭಾಗಿಯಾಗಿದ್ದಾರೆ. ಏನಾಯ್ತು ಅನ್ನುವಂಥದ್ದು ಇಂಟ್ರೆಸ್ಟ್ ಇದೆ ನೋಡಿ. ಒಂದ್ ಕಡೆಗೆ ಬರ್ತಾ ಇರೋದು ಇವ್ರಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತೆ. ತಪ್ಪು ಮಾಡ್ಬಿಟ್ಟೆ ಸಾರ್ ಅಂತೇನೋ ಪಾಪ ಅವ್ರ ಪೊಲೀಸರು ಯಾರೋ ಗೊತ್ತಿರೋರ ಕಡೆ ಏನೋ ಹೇಳ್ಕೊಳ್ತಾ ಇದ್ರೆ ತಮ್ಮ ನೋವನ್ನ. ಅಷ್ಟೊಂದು ಪಾಪ ಪ್ರಜ್ಞೆ ಕಾಡುವಂಥದ್ದಾಗಿದ್ದಿದ್ರೆ ಕೊಲೆಯ ಮುಂಚೆನೂ ಪಾರ್ಟಿ ಮಾಡ್ತಾರೆ, ಕೊಲೆ ಮಾಡಿದ ನಂತರವೂ ಕೂಡ ಪಾರ್ಟಿ ಮಾಡ್ತಾರಂತಂದ್ರೆ ಇವ್ರಿಗೆ ಯಾವ ಪಾಪ ಪ್ರಜ್ಞೆ ರೀ? ಯಾವ ಪಾಪ ಪ್ರಜ್ಞೆ ಇರುತ್ತೆ ಅವರಿಗೆ? ಮನುಷ್ಯತ್ವ ಇದೆಯಾ? ಓಕೆ, ಕೊಲೆ ಮಾಡೋಕ್ಕಿಂತ ಮುಂಚಿತವಾಗಿ ಕುಡಿದಿದ್ರು, ಆಮೇಲೆ ಏನೋ ಹಲ್ಲೆ ಮಾಡಿದ್ರು, ಸತ್ತೋದ್ರು, ದಟ್ಸ್ ಫೇರ್. ಒಂದ್ ಕಡೆಗಾಯ್ತು, ಕೊಲೆನೇ ಅದು ಕೂಡ ಪ್ರಕರಣ. ಆದ್ರೆ ಇಲ್ಲಿ ಕೊಲೆ ಮಾಡಿದ ನಂತರವೂ ಕೂಡ ಹೋಗಿ ಪಾರ್ಟಿ ಮಾಡ್ತಾರೆ ಅಂತಂದ್ರೆ ಇವರಿಗೆ ಅಭ್ಯಾಸ ಆಗ್ಬಿಟ್ಟಿದೆ, ಹ್ಯಾಬಿಚುವಲ್ ಅಫೆಂಡರ್ಸ್ ಆಗಿದ್ದಾರಾ? ಯಾಕೆ ರೌಡಿ ಶೀಟರ್ನ ಓಪನ್ ಮಾಡಬಾರ್ದು? ಬೇರೆ ಕೇಸ್ಗಳಲ್ಲೆಲ್ಲ 1-2-3 ಕೇಸ್ಗಳೇನಾದ್ರೂ ಆಗ್ಬಿಟ್ರೆ ರೌಡಿ ಶೀಟರ್ಗಳನ್ನ ಓಪನ್ ಮಾಡ್ತಾರೆ. ಇದರಲ್ಲಿ ಯಾಕೆ ರೌಡಿ ಶೀಟರ್ ಓಪನ್ ಆಗ್ತಾ ಇಲ್ಲ? ಫ್ರಮ್ ಲಾಸ್ಟ್ 14 ಇಯರ್ಸ್ ಐ ಥಿಂಕ್ ಸೊ, 12-13 ವರ್ಷಗಳಿಂದ. ನನ್ನ ಸಹೋದ್ಯೋಗಿ ಈಗ ಫಿಲ್ಮ್ ಬ್ಯೂರೋಯಿಂದ ಧನು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಧನು, ಈಗ ಚಿಕ್ಕಣ್ಣ ಅವರನ್ನ ಕರೆತಂದು ಯಾವ ರೀತಿಯಾದಂತ ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಚಿಕ್ಕಣ್ಣ ಅವರನ್ನ ಸಾಕ್ಷಿಯಾಗಿ ಇದರಲ್ಲಿ ಕನ್ಸಿಡರ್ ಮಾಡ್ತಾ ಇರೋದು? ಧನು. ಅರುಣ್, ಈಗಾಗಲೇ ಏನಂದ್ರೆ ಅವತ್ತು ಶನಿವಾರ ಸಂಜೆ ಏನು ಪಾರ್ಟಿ ನಡೆದಿತ್ತು, ಆ ಒಂದು ಸಂದರ್ಭದಲ್ಲಿ ನಟ ಚಿಕ್ಕಣ್ಣ ಅವರು ಕೂಡ ಭಾಗಿಯಾಗಿದ್ರು. ಅವರು ಕೂಡ ಇಲ್ಲಿ ಸ್ಟೋನಿ ಬ್ರೂಕ್ ಏನು ಒಂದು ಪಬ್ ಇತ್ತು ಅಲ್ಲಿಗೆ ಬಂದು ಹೋಗಿದ್ರು ಅನ್ನೋ ಒಂದು ಮಾಹಿತಿ ಮೇರೆಗೆ ಈಗಾಗಲೇ ಪೊಲೀಸರು ಇಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ಮಾಹಿತಿಯನ್ನ ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ಸ್ಥಳ ಮಹಜರಲ್ಲಿ ಈಗಾಗಲೇ ಚಿಕ್ಕಣ್ಣ ಅವರನ್ನ ಕರೆತಂದು ಈಗ ಆರೋಪಿಗಳನ್ನ ಇಲ್ಲಿ ಕರೆತರುವ ಮುನ್ನವೇ ಚಿಕ್ಕಣ್ಣ ಅವ್ರನ್ನ ಇಲ್ಲಿ ಕರೆತಂದು 1 ಗಂಟೆ ಮುಂಚೆನೆ ಕರೆತಂದು ಈಗಾಗಲೇ ಸ್ಥಳ ಮಹಜರು ಪ್ರಕ್ರಿಯೆಯಲ್ಲಿ ಸಾಕ್ಷ್ಯವನ್ನು ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಈಗಾಗಲೇ ಪ್ರಕ್ರಿಯೆ ನಡೀತಾ ಇರ್ತಕ್ಕಂಥದ್ದು. ಸ್ಟೋನಿ ಬ್ರೂಕ್ ಏನಿದೆ ಇಲ್ಲಿ ಆ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವೆಲ್ಲ ಮಾತುಕತೆ ಆಗಿತ್ತು, ಅವತ್ತೇನಾದ್ರೂ ಚಿಕ್ಕಣ್ಣ ಅವರು ಕೂಡ ಆ ಒಂದು ಮಾತುಕತೆ, ಆ ಒಂದು ಪ್ಲಾನ್ ನಡೆದಿತ್ತಲ್ಲ, ಆ ಒಂದು ಪ್ಲಾನ್ ನಲ್ಲಿ ಏನಾದ್ರೂ ಭಾಗಿಯಾಗಿದ್ರ, ಎಲ್ಲೆಲ್ಲಿ ಬಂದ್ರಿ ನೀವು, ಯಾವ ರೀತಿ ಹೋದ್ರಿ, ಎಷ್ಟು ಜನ ಇದ್ರು, ಏನು ಅನ್ನೋದ್ರ ಬಗ್ಗೆ ಈಗ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕಿರ್ತಕ್ಕಂಥದ್ದು. ಅರುಣ್. ಓಕೆ ಧನು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.